ಮಾಡ್ಬೇಕಂತ. ವಿದ್ಯಾರ್ಥಿಗಳಾಗಿ ಭಾಗವಹಿಸುವುದು ನಾವೆಲ್ಲರೂ. ವಿದ್ಯಾರ್ಥಿಗಳು ನಾವು ಈಗಾಗಲೇ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸ್ಥಾಪನೆ ಆಗಿರ್ತಕ್ಕಂಥ ಗೌತಮ ಬುದ್ಧನ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಗೌತಮ ಬುದ್ಧನು ಎಷ್ಟನೆಯ ಶತಮಾನದಲ್ಲಿ ಬರುತ್ತಾನೆ? ಗೌತಮ ಬುದ್ಧರು ಸಾಮಾನ್ಯ ಶಕಪೂರ್ವ ಎಷ್ಟರಲ್ಲಿ ಜನಿಸುತ್ತಾನೆ? ಗೌತಮ ಬುದ್ಧನು ಯಾವ ಸ್ಥಳದಲ್ಲಿ ಜನಿಸುತ್ತಾನೆ? ಗೌತಮ ಬುದ್ಧನ ತಂದೆಯ ಹೆಸರೇನು? ಗೌತಮ ಬುದ್ಧನ ತಾಯಿಯ ಹೆಸರೇನು? ಗೌತಮ ಬುದ್ಧನ ಚಿಕ್ಕಮ್ಮನ ಹೆಸರೇನು? ಗೌತಮ ಬುದ್ಧನು ಎಷ್ಟು ದಿನಗಳು ಇರುವಾಗ ಅವನ ತಾಯಿ ಮಾಯಾದೇವಿ ಮರಣವನ್ನು ಹೊಂದುತ್ತಾಳೆ? ಗೌತಮ ಬುದ್ಧನಿಗೆ ತನ್ನ ಎಷ್ಟನೇ ವಯಸ್ಸಿನಲ್ಲಿ ಅವನು ವಿವಾಹವಾಗುತ್ತಾನೆ? ಗೌತಮ ಬುದ್ಧನ 16 ಗೌತಮ ಬುದ್ಧನ ಮಗನ ಹೆಸರೇನು? ರಾಹುಲ. ಗೌತಮ ಬುದ್ಧನು ಯಾರೊಂದಿಗೆ ಸಂಧಿ ವಾಯುವ್ಯಕ್ಕೆ ಆಚೆ ಹೋಗುತ್ತಾನೆ? ಗೌತಮ ಬುದ್ಧನು ವಾಯುವ್ಯಕ್ಕೆ ಯಾರೊಂದಿಗೆ ಆಚೆ ಹೋಗುತ್ತಾನೆ? ನಂದೊಂದು ಪಿನ್ ಹಾಕಲಿ. ಗೌತಮ ಬುದ್ಧನು ಸಂಧಿ ವಾಯುವ್ಯಕ್ಕೆ ಹೋದಾಗ ನೋಡಿದ 4 ದೃಶ್ಯಗಳು ಯಾವುವು? ಪಿನ್ ಗೌತಮ ಬುದ್ಧನು ತನ್ನ ತಂದೆ, ತಾಯಿ, ಮಕ್ಕಳು ಮತ್ತು ರಾಜ್ಯವನ್ನು ತೊರೆದನು. ಇದನ್ನು ಇತಿಹಾಸದಲ್ಲಿ ಏನೆಂದು ಕರೆದಿದ್ದಾರೆ? ಗೌತಮ ಬುದ್ಧನು ತನ್ನ ಎಷ್ಟನೇ ವಯಸ್ಸಿನಲ್ಲಿ ವಿವಾಹವಾಗುತ್ತಾನೆ? ಗೌತಮ ಬುದ್ಧನು ಎಷ್ಟನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಹೊಂದುತ್ತಾನೆ? 35 years. ಗೌತಮ ಬುದ್ಧನು ತನ್ನ 35ನೇ ವಯಸ್ಸಿನಲ್ಲಿ ಜ್ಞಾನೋದಯ ಹೊಂದುತ್ತಾನೆ. ಗೌತಮ ಬುದ್ಧನಿಗೆ ಯಾವ ಮರದ ಕೆಳಗೆ ಜ್ಞಾನೋದಯವಾಗುತ್ತದೆ? ಗೌತಮ ಬುದ್ಧ ಪದದ ಅರ್ಥ? ಬುದ್ಧ ಪದದ ಅರ್ಥ ಎಲ್ಲವನ್ನು ತಿಳಿದುಕೊಂಡು. ಗೌತಮ ಬುದ್ಧನಿಗೆ ಇದ್ದ ಇನ್ನೊಂದು ಹೆಸರು ಯಾವುದು? ತಥಾಗತ. ತಥಾಗತ ಇದರ ಶಬ್ದಾರ್ಥ ಯಾವುದು? ತಥಾಗತ ಇದರ ಶಬ್ದದ ಅರ್ಥ? ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡುತ್ತಾನೆ? ಗೌತಮ ಬುದ್ಧನ ತನ್ನ ಮೊದಲ ಪ್ರವಚನವನ್ನು ಇತಿಹಾಸದಲ್ಲಿ ಏನೆಂದು ಕರೆದಿದ್ದಾರೆ? ಬೌದ್ಧ ಧರ್ಮದ ಚಿಹ್ನೆ ಯಾವುದು? ಟೈಮ್ ಕಮ್ಮಿ ಆಯ್ತು ಮತ್ತೆ. ಬುದ್ಧನ ಬೋಧಿಸಿದ ತ್ರಿಪಿಟಕಗಳು ಯಾವುವು? ಬುದ್ಧನನ್ನ ಯಕ್ಷನ ಬೆಳಕೆಂದು ಯಾರು ಕರೆಯುತ್ತಾರೆ? ಬುದ್ಧನು ತನ್ನ ಎಷ್ಟನೇ ವಯಸ್ಸಿನಲ್ಲಿ ಪರಿನಿರ್ವಾಣ ಹೊಂದುತ್ತಾನೆ?
ಬುದ್ಧನು ಯಾವ ಪ್ರದೇಶದಲ್ಲಿ ಪರಿನಿರ್ವಾಣ ಹೊಂದಿದನು? ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳನ್ನು ತಿಳಿಸಿ. ಹೌದಾದ್ರೆ ಎರಡು. ಸ್ಟಾಪ್ ಮಾಡೋಣ. ಸಾಕು ನಡೆದಿತ್ತು. ಬುದ್ಧನ ಜನ್ಮದಿನವು ಏನೆಂದು ಹೆಸರು ಪ್ರಸಿದ್ಧಿಯಾಗಿದೆ? ಸಾಕು.